ಯಹೂದ ಜನರು ದೇವರ ಕಡೆಗಿರ್ಲಿಕ್ಕಿರುವಂಥ ತಮ್ಮ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ಅಥವಾ ತಮ್ಮ ಪಾಪಗಳಿಗಾಗಿ ದುಃಖವನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ವ್ಯಕ್ತಪಡಿಸಿಕೊಳ್ಳುವುದಕ್ಕೋಸ್ಕರ ಕೆಲವು ವೇಳೆ ಉಪವಾಸ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಊಟ ಮಾಡದೇ ಇರುವುದು ಉಪವಾಸವೆಂದು ಕೂಡ ನಾವು ಹೇಳುತ್ತೇವೆ. ಮತ್ತು ಪಾಪಗಳನ್ನು ನಾಶಗೊಳಿಸುವಂಥದ್ದು ಇದು ನಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳುವುದು, ಊಟ ಮಾಡದೇ ಇರುವುದು, ಅನ್ನಪಾನಗಳನ್ನು ತೆಗೆದುಕೊಳ್ಳದೇ ಇರುವುದು, ಪಾನಕಗಳನ್ನು ಕೊಳ್ಳದೇ ಇರುವುದು. ಇದು ದೇಹದ ಉಪವಾಸವಾದರೆ ಆತ್ಮಿಕ ಉಪವಾಸ ಪಾಪಗಳನ್ನು ನಾಶಗೊಳಿಸುವಂಥದ್ದು, ಪಾಪಗಳನ್ನು ನಿಷೇಧಿಸುವುದು, ಪಾಪಗಳನ್ನು ತೆಗೆದುಹಾಕುವುದು, ಪಾಪದಿಂದ ಬಿಡುಗಡೆ ಹೊಂದುವುದು ಎಂದು. ದೇವರಿಂದ ದೂರವಾಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗುವುದೇ ಪಾಪವಾಗಿದೆ. ಆ ಪಾಪವನ್ನು ದೇವರಿಗೆ ಅವಿಧೇಯರಾಗುವುದು ಆದಾಮ ಹವ್ವಳು ಆದಿ ಕಾಲದಲ್ಲಿ ಅವರು ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿದರು. ಆದ್ದರಿಂದ ಬಿಡುಗಡೆಯಾಗುವುದು. ಅವರು ಪಾಪ ಮಾಡಿದ್ದರ ಜೊತೆಗೆ ನಾವು ಮುಂದಿನ ಪೀಳಿಗೆಯವರು ಕೂಡ ಅದೇ ಪಾಪವನ್ನು ಮಾಡ್ತಾ ಬರ್ತಾ ಇದ್ದೇವೆ, ದೇವರಿಗೆ ಅವಿಧೇಯರಾಗ್ತಾ ಇದ್ದೇವೆ. ಆ ಅವಿಧೇಯತ್ವದಿಂದ ಬಿಡುಗಡೆ ಹೊಂದುವಂಥದ್ದು. ಪಾಪವನ್ನು ಬಿಡುವುದು ಅಂದರೆ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡುವುದು ಬರೀ ತುಟಿಗಳಿಂದ ಹೇಳುವಂಥದ್ದಲ್ಲ, ಬಾಯಿಯಿಂದ ಹೇಳುವಂಥದ್ದಲ್ಲ, ಹೃದಯದ ಆಳದಿಂದ, ಹೃದಯದಲ್ಲಿರ್ಲಿಕ್ಕಿರುವಂಥ ನೋವಿನಿಂದ ನಾವು ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪದೊಂದಿಗೆ ಬರುವುದು ಮತ್ತು ಆ ದೇವರ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ನಾವು ದೇವರಲ್ಲಿ ಬೇಡುವುದು. ದೇವರ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ಆತನಿಗೆ ತೊಳೆಯುವುದಕ್ಕೆ ಕೇಳುವುದು. ಆತನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯುವ ಆತನಾಗಿದ್ದಾನೆ. ನಾವು ಪಶ್ಚಾತ್ತಾಪದೊಡನೆ ಆತನ ಸಮ್ಮುಖದಲ್ಲಿ ಬರುವಾಗ ಈ ಕೆಲಸವು ನಡೆಯುವಂಥದ್ದಾಗಿದೆ. ಆತನು ಅದು ಇನ್ನೊಂದು ಏನು ಹೇಳ್ತದೆ ಅಂದರೆ ಮಾನಸಾಂತರ ಹೊಂದಿ ನ್ಯಾಯ ಮತ್ತು ಕರುಣೆಯನ್ನು ಆಚರಿಸುವುದು ಎಂದು. ನಾವು ಮಾನಸಾಂತರ ಹೊಂದುವುದು ಕೇವಲ ಹೇಳುವುದರಿಂದ ಅಲ್ಲ, ಅದು ಮಾನಸಿಕವಾಗಿ